ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲಿ ಹುಟ್ಟು ಮಚ್ಚೆ ಇದೆಯೋ ಅಲ್ಲಿ ನೀವು ಕೋಟ್ಯಾಧೀಶರಾಗುತ್ತೀರಿ. ಕೆಲವು ಹುಟ್ಟು ಮಚ್ಚೆಗಳು ಅದೃಷ್ಟವನ್ನ ತರುತ್ತವೆ, ಕೆಲವು ಹುಟ್ಟು ಮಚ್ಚೆಗಳು ತೊಂದರೆ ತರುತ್ತವೆ. ಹುಟ್ಟು ಮಚ್ಚೆ ಇದ್ದರೆ ಏನಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ್ ಅಂತಹ ಸಣ್ಣ ಕಮೆಂಟ್ ಮಾಡಿ. ಮೊದಲನೆಯದಾಗಿ, ಮೂಗಿನ ಮೇಲೆ ಹುಟ್ಟು ಮಚ್ಚೆ ಇರುವವರು ಹೆಚ್ಚು ಕೋಪ ಹೊಂದಿರುತ್ತಾರೆ. ಸಮಾಜದಲ್ಲಿ ಗೌರವಕ್ಕೆ ಪಾತ್ರರಾಗಿರುತ್ತಾರೆ. ಹೆಚ್ಚು ಆತ್ಮವಿಶ್ವಾಸ ಹೊಂದಿರುತ್ತಾರೆ. ಕಡಿಮೆ ಅದೃಷ್ಟ ಹೊಂದಿರುತ್ತಾರೆ. ಎರಡನೆಯದಾಗಿ, ನಾಲಿಗೆಯ ಮೇಲೆ ಹುಟ್ಟು ಮಚ್ಚೆ ಇರುವವರು ದೇವರಲ್ಲಿ ಹೆಚ್ಚಿನ ಭಕ್ತಿ ಹೊಂದಿರುತ್ತಾರೆ. ಅವರು ಸರಾಸರಿ ಅದೃಷ್ಟವಂತರು. ಅವರ ಮಾತು ತುಂಬಾ ಸ್ಪಷ್ಟವಾಗಿದೆ. ನೀವು ಅವರನ್ನು ನೋಡಿದಾಗ ಇತರರು ಅವರನ್ನು ಗೌರವಿಸುತ್ತಾರೆ. ಅವರು ಎಲ್ಲದರಲ್ಲೂ ಮುಂದಿರುತ್ತಾರೆ. ಕೆಲವೊಮ್ಮೆ ಅವರ ಆಲೋಚನೆಗಳು ಒಟ್ಟಿಗೆ ಇರುವುದಿಲ್ಲ. ಕೆಲವು ದುಃಖಗಳು ಮತ್ತು ತೊಂದರೆಗಳು ಉದ್ಭವಿಸುತ್ತವೆ. ಮೂರನೆಯದಾಗಿ, ದವಡೆಯ ಮೇಲೆ ಹುಟ್ಟು ಮಚ್ಚೆ ಇರುವವರು ಹೆಚ್ಚು ಮಾನವೀಯತೆಯ ಹೊಂದಿರುತ್ತಾರೆ, ಜೊತೆಗೆ ಹೆಚ್ಚು ಪ್ರೀತಿಯನ್ನ ಹೊಂದಿರುತ್ತಾರೆ. ಅವರು ಅದೃಷ್ಟವಂತರಾಗುತ್ತಾರೆ. ಅವರು ಎಲ್ಲರೊಂದಿಗೂ ಪ್ರೀತಿಯಿಂದ ಮಾತನಾಡುತ್ತಾರೆ. ಅವರನ್ನು ಸಮಾಜದಲ್ಲಿ ಗೌರವಿಸಲಾಗುತ್ತದೆ. ಹಠಾತ್ ಆರ್ಥಿಕ ಲಾಭ ಕೂಡ ಉಂಟಾಗುತ್ತದೆ. ನಾಲ್ಕನೇ ಸಂಖ್ಯೆ, ಅಂಗೈಯಲ್ಲಿ ಹುಟ್ಟು ಮಚ್ಚೆ ಇರುವವರು ಅದೃಷ್ಟವಂತರು. ಅವರು ಏನೇ ಮಾಡಿದರೂ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ. ಶ್ರೀಮಂತ ವ್ಯಕ್ತಿಯಾಗುವ ಸಾಧ್ಯತೆಗಳು ತುಂಬಾನೇ ಜಾಸ್ತಿಯಾಗಿರುತ್ತವೆ. ಸಂಖ್ಯೆ 5, ಕುತ್ತಿಗೆಯ ಮೇಲೆ ಮಚ್ಚೆ ಇರುವವರು ಅಪಾರ ಅದೃಷ್ಟವನ್ನ ಪಡೆಯುತ್ತಾರೆ. ಅದೃಷ್ಟವಂತರು ಕೋಟ್ಯಾಧಿಪತಿಗಳಾಗುತ್ತಾರೆ. ಅವರು ಏನೇ ಮಾಡಿದರೂ ಅವರಿಗೆ ಉತ್ತಮ ಲಾಭ ಸಿಗುತ್ತದೆ. ಅವರ ಜೀವನ ಅವರು ಬಯಸಿದಂತೆಯೇ ತುಂಬಾನೇ ಚೆನ್ನಾಗಿರುತ್ತದೆ. ಅವರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಸಿಗುತ್ತವೆ. ಸಂಖ್ಯೆ 6, ತುಟಿಯ ಮೇಲೆ ಮಚ್ಚೆ ಇರುವವರು ಅದೃಷ್ಟವಂತರು. ಅವರಿಗೆ ಅನುಕೂಲಕರ ಜೀವನ ಇರುತ್ತದೆ. ಕುಟುಂಬದ ಎಲ್ಲರೂ ಸಂತೋಷವಾಗಿರುತ್ತಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಆರ್ಥಿಕ ಲಾಭವಾಗುತ್ತದೆ. 7, ಎಡಕೆನ್ನೆಯ ಮೇಲೆ ಮಚ್ಚೆ ಇರುವವರು ತುಂಬಾ ಕೋಪಗೊಳ್ಳುತ್ತಾರೆ ಮತ್ತು ಎಲ್ಲದರ ಬಗ್ಗೆಯೂ ಉದ್ವಿಗ್ನರಾಗುತ್ತಾರೆ. ಮಹಿಳೆಯರಿಗೆ ಒಳ್ಳೆಯ ಪತಿ ಸಿಗುತ್ತಾರೆ. ಪುರುಷರಿಗೆ ಒಳ್ಳೆಯ ಹೆಂಡತಿ ಸಿಗುತ್ತಾಳೆ. ಅವರು ಹೆಚ್ಚಿನ ಬುದ್ಧಿವಂತಿಕೆ ಮತ್ತು ಏಕಾಗ್ರತೆಯನ್ನ ಹೊಂದಿರುತ್ತಾರೆ. ಅವರು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಅದೃಷ್ಟ ಕಡಿಮೆಯಾಗುತ್ತದೆ. ಸಂಖ್ಯೆ 8, ಈ ಸಂಖ್ಯಾಬಲ ಕನ್ಯೆಯ ಮೇಲೆ ಮಚ್ಚೆ ಇರುವವರು ಹೆಚ್ಚಿನ ಅದೃಷ್ಟವನ್ನ ಹೊಂದಿರುತ್ತಾರೆ. ಅವರು ತುಂಬಾ ಸುಂದರವಾಗಿರುತ್ತಾರೆ. ಅವರು ವ್ಯವಹಾರದಲ್ಲಿ ಉತ್ತಮ ಹಣ ಗಳಿಸುತ್ತಾರೆ ಮತ್ತು ಸಂತೋಷದ ಜೀವನವನ್ನ ನಡೆಸುತ್ತಾರೆ. ಸಮಯ ಒಟ್ಟಿಗೆ ಬರುತ್ತದೆ ಮತ್ತು ಅವರಿಗೆ ಆರ್ಥಿಕ ಲಾಭಗಳು ಕೂಡ ಸಿಗುತ್ತವೆ. ಸಂಖ್ಯೆ 9, ಎಡಭುಜದ ಮೇಲೆ ಮಚ್ಚೆ ಇರುವವರು ಕಡಿಮೆ ಅದೃಷ್ಟ ಮತ್ತು ಕಡಿಮೆ ಬುದ್ಧಿವಂತಿಕೆಯನ್ನ ಹೊಂದಿರುತ್ತಾರೆ. ಅವರು ಜೀವನದಲ್ಲಿ ಕಷ್ಟಗಳನ್ನ ಎದುರಿಸುತ್ತಾರೆ. ಕಷ್ಟಪಟ್ಟು ಖರ್ಚು ಮಾಡಿದ 1 ರೂಪಾಯಿ ಕೂಡ ಹಿಂದೆ ಉಳಿಯುತ್ತದೆ. ಸಾಲಗಳು ಅಧಿಕವಾಗಿರುತ್ತವೆ. ಬಲಭುಜದ ಮೇಲೆ 10ನೇ ಸಂಖ್ಯೆ ಇರುತ್ತದೆ. ಮಚ್ಚೆ ಇರುವವರಿಗೆ ಸಾಮಾನ್ಯ ಅದೃಷ್ಟ ಇರುತ್ತದೆ. ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದ ನಂತರ ಅವರು ಹಣವನ್ನ ಗಳಿಸುತ್ತಾರೆ ಮತ್ತು ಅವರ ಜೀವನದುದ್ದಕ್ಕೂ ಸಂತೋಷವಾಗಿರುತ್ತಾರೆ. ಸಂಖ್ಯೆ 11, ಹುಬ್ಬುಗಳ ನಡುವೆ ಮಚ್ಚೆ ಇರುವವರು ಅಪಾರ ಅದೃಷ್ಟಶಾಲಿಯಾಗಿರುತ್ತಾರೆ. ಅವರಿಗೆ ಹೇರಳವಾದ ಸಂಪತ್ತು ಇರುತ್ತದೆ. ಅವರು ಶ್ರೀಮಂತರಾಗುತ್ತಾರೆ. ಅವರ ಎಲ್ಲಾ ಆಸೆಗಳೂ ಈಡೇರುತ್ತವೆ. ಅವರಿಗೆ ಸಮಾಜದಲ್ಲಿ ಗೌರವ ಸಿಗುತ್ತದೆ. ಅವರು ಜೀವನದಲ್ಲಿ ಉತ್ತಮ ಮಟ್ಟವನ್ನ ತಲುಪುತ್ತಾರೆ. ಸಂಖ್ಯೆ 12, ಹೊಟ್ಟೆಯ ಮೇಲೆ ಮಚ್ಚೆ ಇರುವವರಿಗೆ ಅದೃಷ್ಟ ಕಡಿಮೆ ಇರುತ್ತದೆ. ಅವರು ಏನೇ ಮಾಡಿದರೂ ನಷ್ಟ ಇದ್ದೇ ಇರುತ್ತದೆ. ಅವರ ಜೀವನ ಹೀಗೆಯೇ ಮುಂದುವರಿಯುತ್ತದೆ. ಸಂಖ್ಯೆ 13, ಹೊಟ್ಟೆಯೊಳಗೆ ಮಚ್ಚೆ ಇರುವವರು ಅದೃಷ್ಟವಂತರು. ಮುಂದಿನ ದಿನಗಳಲ್ಲಿ ಅವರಿಗೆ ಹಣ ಸಿಗುತ್ತದೆ. ಅವರು ಸಾಲದ ನೋವಿನಿಂದ ಮುಕ್ತರಾಗುತ್ತಾರೆ.
ಅವರು ತಮ್ಮ ಜೀವನದುದ್ದಕ್ಕೂ ಸಂತೋಷವಾಗಿರುತ್ತಾರೆ. ಸಂಖ್ಯೆ 14. ಹೊಟ್ಟೆಯ ಕೆಳಗೆ ಮಚ್ಚೆ ಇರುವವರು ಅಕ್ರಮ ಸಂಬಂಧ ಹೊಂದಿರುತ್ತಾರೆ. ಅವರು ಆಕ್ರಮಣಕಾರಿಯಾಗಿರುತ್ತಾರೆ ಮತ್ತು ತಮ್ಮ ವೈವಾಹಿಕ ಜೀವನವನ್ನ ಕಳೆದುಕೊಳ್ಳುತ್ತಾರೆ. ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ. ಮುಂದಿನ ದಿನಗಳಲ್ಲಿ ಆರ್ಥಿಕ ನಷ್ಟವನ್ನು ಕೂಡ ಉಂಟಾಗಲಿದೆ. ಸಂಖ್ಯೆ 15. ಎಡಗಣ್ಣಿನಲ್ಲಿ ಮಚ್ಚೆ ಇರುವವರಿಗೆ ಅದೃಷ್ಟ ಇರುತ್ತದೆ. ಅವರ ಎಲ್ಲಾ ಸಮಸ್ಯೆಗಳು ಮತ್ತು ಸಂಕಟಗಳಾಗಿರುತ್ತವೆ. ಅವರು ಕಣ್ಮರೆಯಾಗುತ್ತಾರೆ. ಹಠಾತ್ ಆರ್ಥಿಕ ಲಾಭ ಆಗುತ್ತದೆ. ಅವರ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಅವರು ಅದೃಷ್ಟವಂತರು. ಕುಟುಂಬದ ಎಲ್ಲರೂ ಸಂತೋಷವಾಗಿರುತ್ತಾರೆ. ಸಂಖ್ಯೆ 16. ಬಲಗಣ್ಣಿನಲ್ಲಿ ಮಚ್ಚೆ ಇರುವವರಿಗೆ ಅದೃಷ್ಟ ಚೆನ್ನಾಗಿರುತ್ತದೆ. ಅವರು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ಸಮಯ ಒಟ್ಟಿಗೆ ಬರುತ್ತದೆ. ಮುಂದಿನ ದಿನಗಳಲ್ಲಿ ಅವರು ಶ್ರೀಮಂತರಾಗುತ್ತಾರೆ. ಜೀವನದಲ್ಲಿ ಯಾವುದೇ ಕಷ್ಟಗಳು ಅಥವಾ ದುಃಖಗಳು ಇರುವುದಿಲ್ಲ. ಅವರ ಜೀವನವು ತುಂಬಾನೇ ಸಂತೋಷವಾಗಿರುತ್ತದೆ. ಸಂಖ್ಯೆ 17. ಎಡ ತೊಡೆಯ ಮೇಲೆ ಮಚ್ಚೆ ಇರುವವರಿಗೆ ಅದೃಷ್ಟ ಕಡಿಮೆ ಇರುತ್ತದೆ. ಮುಂದಿನ ದಿನಗಳಲ್ಲಿ ತೊಂದರೆಗಳು ಎದುರಾಗುತ್ತವೆ. ಮನೆಯಲ್ಲಿ ಹಣ ಸ್ಥಿರವಾಗಿರುವುದಿಲ್ಲ. ಸಾಲಗಳು ಬಹಳಷ್ಟು ಹೆಚ್ಚಾಗುತ್ತವೆ. ಮನೆಯಲ್ಲಿ ಜಗಳಗಳು ಇರುತ್ತವೆ. ಸಂಖ್ಯೆ 18. ಬಲ ತೊಡೆಯ ಮೇಲೆ ಮಚ್ಚೆ ಇರುವವರಿಗೆ ಹೆಚ್ಚಿನ ಅದೃಷ್ಟ ಇರುತ್ತದೆ. ಅವರು ಮಾಡುವ ಯಾವುದೇ ಕೆಲಸದಲ್ಲಿ ಉತ್ತಮ ಲಾಭ ಗಳಿಸುತ್ತಾರೆ. ಅವರಿಗೆ ಹೆಚ್ಚಿನ ಧೈರ್ಯ ಮತ್ತು ಸಾಹಸ ಇರುತ್ತದೆ. ಅವರಿಗೆ ಹಠಾತ್ ಹಣದ ಲಾಭವಾಗುತ್ತದೆ. ಸಂಖ್ಯೆ 19. ಎಡ ಕಣ್ಣರೆಪ್ಪೆಯ ಮೇಲೆ ಮಚ್ಚೆ ಇರುವವರು ಅಕ್ರಮ ಸಂಬಂಧ ಹೊಂದುತ್ತಾರೆ. ಗಂಡ ಹೆಂಡತಿಯರ ನಡುವೆ ಜಗಳಗಳು ಉಂಟಾಗುತ್ತವೆ. ಅವರ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ. ಅವರಿಗೆ ಜೀವನದಲ್ಲಿ ಕಷ್ಟಗಳು ಎದುರಾಗುತ್ತವೆ. ಸಂಖ್ಯೆ 20. ಬಲ ಕಣ್ಣುರೆಪ್ಪೆಯ ಮೇಲೆ ಮಚ್ಚೆ ಇರುವವರಿಗೆ ಅದೃಷ್ಟ ಇರುತ್ತದೆ. ಅವರು ಕಷ್ಟಗಳಿಂದ ಮುಕ್ತರಾಗುತ್ತಾರೆ. ಮುಂದಿನ ದಿನಗಳಲ್ಲಿ ಅವರ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅವರಿಗೆ ಹಣದ ಲಾಭ ಸಿಗುತ್ತದೆ. ಹಣೆಯ ಎಡಭಾಗದಲ್ಲಿ ಮಚ್ಚೆ ಇರುವ ಜನರು ಅದೃಷ್ಟವಂತ ಜೀವನವನ್ನ ಹೊಂದಿರುತ್ತಾರೆ. ಸಂಖ್ಯೆ 21. ಹಣೆಯ ಎಡಭಾಗದಲ್ಲಿ ಮಚ್ಚೆ ಇರುವವರಿಗೆ ಅದೃಷ್ಟ ಕಡಿಮೆ ಇರುತ್ತದೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೂ ಸಹ ನೀವು ಚೆನ್ನಾಗಿ ಹೊಂದಿಕೊಳ್ಳುವುದಿಲ್ಲ. ಮನೆಯಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತವೆ. ಮುಂದಿನ ದಿನಗಳಲ್ಲಿ ಕಷ್ಟಗಳು ಬರುತ್ತವೆ. ಸಂಖ್ಯೆ 22. ಹಣೆಯ ಬಲಭಾಗದಲ್ಲಿ ಮಚ್ಚೆ ಇರುವ ಜನರು ಹೆಚ್ಚಿನ ಅದೃಷ್ಟವನ್ನ ಹೊಂದಿರುತ್ತಾರೆ. ಅವರು ಏನೇ ಮಾಡಿದರೂ ಉತ್ತಮ ಲಾಭ ಸಿಗುತ್ತದೆ. ಅವರಿಗೆ ಅನುಕೂಲಕರ ಜೀವನ ಇರುತ್ತದೆ. ಕುಟುಂಬದ ಎಲ್ಲರೂ ಸಂತೋಷವಾಗಿರುತ್ತಾರೆ. ಸಂಖ್ಯೆ 23. ಎಡಕಿವಿಯಲ್ಲಿ ಮಚ್ಚೆ ಇರುವವರಿಗೆ ಅದೃಷ್ಟ ಕಡಿಮೆ ಇರುತ್ತದೆ. ಅವರು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಅವರಿಗೆ ಫಲಿತಾಂಶಗಳು ಸಿಗುತ್ತವೆ. ಜೀವನದಲ್ಲಿ ಕೆಲವು ಕಷ್ಟಗಳು ಮತ್ತು ದುಃಖಗಳು ಎದುರಾಗುತ್ತವೆ. ಅವುಗಳನ್ನು ಎದುರಿಸಿದ ನಂತರವೇ ಅವರ ಜೀವನ ಸಂತೋಷವಾಗಿರುತ್ತದೆ. ಸಂಖ್ಯೆ 24. ಬಲಕಿವಿಯಲ್ಲಿ ಮಚ್ಚೆ ಇರುವ ಜನರು ಹೆಚ್ಚು ಪರಿಶ್ರಮ ಮತ್ತು ಬುದ್ಧಿವಂತಿಕೆಯನ್ನ ಹೊಂದಿರುತ್ತಾರೆ. ಅವರು ತಮ್ಮ ಬುದ್ಧಿವಂತಿಕೆಯಿಂದ ಚೆನ್ನಾಗಿ ಹಣ ಮಾಡಿ ಅತ್ಯಂತ ಶ್ರೀಮಂತರಾಗುತ್ತಾರೆ. ಅದೃಷ್ಟ ಒಟ್ಟಿಗೆ ಬರುತ್ತದೆ. ಅವರ ಜೀವನದಲ್ಲಿರುವ ಎಲ್ಲಾ ಕಷ್ಟಗಳು ಮತ್ತು ದುಃಖಗಳು ದೂರವಾಗುತ್ತವೆ. ಅವರು ತಮ್ಮ ಜೀವನದುದ್ದಕ್ಕೂ ಸಂತೋಷವಾಗಿರುತ್ತಾರೆ. ಸಂಖ್ಯೆ 25. ಎಡಗೈಯಲ್ಲಿ ಮಚ್ಚೆ ಇರುವವರಿಗೆ ಅದೃಷ್ಟ ಕಡಿಮೆ ಇರುತ್ತದೆ. ಅವರು ತುಂಬಾ ಪ್ರಾಮಾಣಿಕರು. ಅವರು ಅಂದುಕೊಂಡಿದ್ದನ್ನು ಸಾಧಿಸುತ್ತಾರೆ. ಅವರು ಯಾವುದೇ ಕೆಲಸದಲ್ಲಿ ಮುಂದಾಳತ್ವ ವಹಿಸುತ್ತಾರೆ. ಅವರು ಚೆನ್ನಾಗಿ ಹಣ ಗಳಿಸುತ್ತಾರೆ. ಸಂಖ್ಯೆ 26. ಬಲಗೈಯಲ್ಲಿ ಮಚ್ಚೆ ಇರುವ ಜನರಿಗೆ ಅದೃಷ್ಟ ಇರುತ್ತದೆ. ಅವರು ಏನೇ ಮಾಡಿದರೂ ಉತ್ತಮ ಲಾಭ ಸಿಗುತ್ತದೆ. ಅವರು ಸಾಲದ ಹೊರೆಯಿಂದ ಮುಕ್ತರಾಗುತ್ತಾರೆ. ಅವರ ಜೀವನವು ತುಂಬಾ ಚೆನ್ನಾಗಿರುತ್ತದೆ.
ಸಂಖ್ಯೆ 27. ಎಡಗಾಲಿನಲ್ಲಿ ಮಚ್ಚೆ ಇರುವವರಿಗೆ ಸಾಮಾನ್ಯ ಅದೃಷ್ಟ ಇರುತ್ತದೆ. ಅವರಿಗೆ ತುಂಬಾ ಧೈರ್ಯ ಇರುತ್ತದೆ. ಅವರು ಜೀವನದಲ್ಲಿ ಯಾವುದಕ್ಕೂ ಹೆದರುವುದಿಲ್ಲ. ಅವರು ಯೋಜಿಸಿದ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಸಮಯ ಕೂಡಿ ಬರುತ್ತದೆ. ಅವರಿಗೆ ಅದೃಷ್ಟ ಬರುತ್ತದೆ. ಸಂಖ್ಯೆ 28. ಬಲಗಾಲಿನಲ್ಲಿ ಮಚ್ಚೆ ಇರುವವರಿಗೆ ಹೆಚ್ಚಿನ ಅದೃಷ್ಟ ಇರುತ್ತದೆ. ಅವರಿಗೆ ಜೀವನದಲ್ಲಿ ಯಾವುದೇ ದುಃಖಗಳು ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಹಣ ಸಿಗುತ್ತದೆ. ಅವರು ಹೊಸ ವಿಷಯಗಳನ್ನ ಪ್ರಾರಂಭಿಸುತ್ತಾರೆ ಮತ್ತು ಸಂತೋಷದ ಜೀವನವನ್ನ ಕೂಡ ನಡೆಸುತ್ತಾರೆ. ಸಂಖ್ಯೆ 29. ಎದೆಯ ಮೇಲೆ ಮಚ್ಚೆ ಇರುವವರಿಗೆ ಅದೃಷ್ಟ ಇರುತ್ತದೆ. ಅವರು ಐಷಾರಾಮಿ ಜೀವನವನ್ನ ಮಾಡುತ್ತಾರೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಇದನ್ನು ಸಂಪತ್ತು ಮತ್ತು ಐಷಾರಾಮಿ ಸಂಕೇತವೆಂದು ಪರಿಗಣಿಸಲಾಗಿದೆ. ಅಂತಹ ಮಚ್ಚೆ ಇರುವ ಜನರು ಮತ್ತು ಮಹಿಳೆಯರು ಶ್ರೀಮಂತರನ್ನು ಮದುವೆಯಾಗುತ್ತಾರೆ. ಸಂಖ್ಯೆ 30. ಅಂಗದ ಮೇಲೆ ಮಚ್ಚೆ ಇರುವವರು ಇತರ ಮಹಿಳೆಯರ ಮೇಲೆ ಹೆಚ್ಚಿನ ವ್ಯಾಮೋಹ ಹೊಂದಿರುತ್ತಾರೆ. ಅವರಿಗೆ ಅಕ್ರಮ ಸಂಬಂಧಗಳು ಇರುತ್ತವೆ. ಅವರು ತಮ್ಮ ವೈವಾಹಿಕ ಜೀವನವನ್ನ ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಅಂತಹ ಜನರು ಅನೇಕ ತೊಂದರೆಗಳನ್ನ ಎದುರಿಸಬೇಕಾಗುತ್ತದೆ. ಅಲ್ಲದೆ ಮಚ್ಚೆಯ ಮೇಲಿನ ಕೂದಲು ತೆಳ್ಳಗಿದ್ದರೆ ಮತ್ತು ಸ್ವಲ್ಪ ಉದ್ದವಾಗಿದ್ದರೆ ಆ ವ್ಯಕ್ತಿಯು ಶ್ರೀಮಂತ ಮತ್ತು ಪ್ರಸಿದ್ಧನಾಗುತ್ತಾನೆ ಎಂದು ವಿಜ್ಞಾನ ಹೇಳುತ್ತದೆ. ಕೂದಲು ದಪ್ಪವಾಗಿದ್ದು ಸ್ವಲ್ಪ ಚಿಕ್ಕದಾಗಿದ್ದರೆ ಅದು ಅಶುಭ ಸಂಕೇತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ತಕ್ಷಣ ಪಡೆಯಲು ಬಯಸಿದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.